ಎಲ್ಲರೂ ಮೊದಲನೇದಾಗಿ ನಮಸ್ತೆ. ಸುಮಾರು ದಿನದಿಂದ ಒಂದು 10-15 ದಿನದಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಏನ್ ನಿಮ್ ಹೋರಾಟ ನೋಡ್ತಾ ಇದೀವಿ. ಮಳೆ ಐತೆ, ಮಳೆಯಲ್ಲೂ ನೀವು ಯಾರು ಮಳೆ ಬಂದ್ರು ಏನು ಇದ್ ಮಾಡದೆ ಹೋರಾಟ ಮಾಡ್ತಾ ಇರೋದು ಗೊತ್ತೈತೆ ನಿಮ್ದೇನ್ ಕಷ್ಟ ಅಂತ ಎಲ್ಲಾರ್ಗು. ಎಲ್ಲ ಇಡೀ ಮೈಸೂರೇ ನೋಡ್ತೈತೆ. ಈಗ ಹೇಳಿದ್ರು ನಮ್ಮ ಸ್ನೇಹಿತರು ಇಲ್ಲಿ ಶಾಸಕರು ಬಂದಿದ್ರು ಅಂತ, ತುಂಬಾ ಆಕ್ಟಿವ್ ಮತ್ತೆ ಹೋರಾಟಗಾರರಿಂದ ಬಂದಿರೋ ಶಾಸಕರು ಹರೀಶ್ ಗೌಡ್ರು. ಅವ್ರಿಗೆ ಕಷ್ಟ ಸುಖ ಎಲ್ಲ ಗೊತ್ತು. ಅವ್ರು ನೆನ್ನೆನೂ ಬಂದಿರು, ಇವತ್ತು ಬಂದಿರು ಅಂತಾರೆ. ಅಮಿತ್ ಭಾಯ್ ಮತ್ತೆ ಅಮ್ರೀನ್ ಅವ್ರು ಏನ್ ಅಜ್ಜೋಣನ್ಗೆ ನಿಮ್ ಬಗ್ಗೆ ಹೇಳಿದ್ರು, ಈ ತರ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈಗ ನಮಾಜಿ ಆದ್ಮೇಲೆ ಒಂದ್ಸಲಿ ತಿಳಿಸ್ತೀನಿ, ಯಾಕಂದ್ರೆ ಒಬ್ರುದಿಬ್ರುದಲ್ಲ ವಿಚಾರ ಇದು. ಸುಮಾರು ಹೇಳಿದ್ರು ಈಗ ನಿಮ್ಗೆ ಇವರು 500 ಜನದ ವಿಚಾರ ಇದು. ಮತ್ತೆ ತುಂಬಾ ಹಳೆ ಹಾಸ್ಪಿಟ್ಲ್ ಇದು, ರಾಜ ಮಹಾರಾಜರ ಕಾಲದಿಂದ ನೋಡಿರೋ ಹಾಸ್ಪಿಟ್ಲು. ಈಗಂತೂ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಬಂದೈತೆ. ಮೊದಲು ಯಾರೇನಾದ್ರು ಮಿಷನ್ ಹಾಸ್ಪಿಟ್ಲ್ ಅಂದ್ರೆ ಮೈಸೂರು ಭಾಗಕ್ಕೆ ಒಂದು ಹೆಸರುವಾಸಿ ಹಾಸ್ಪಿಟ್ಲು. ನಮ್ಗೆ ಒಂಥರ ಬೇಜಾರು, ಈ ತರ 15-20 ದಿನದ ಗಂಟ ಎಳ್ಕೊಂಡ್ ಹೋಯ್ತೈತಲ್ಲ ಈ ಸಮಸ್ಯೆ ಅಂತ. ಇವರು ಏನ್ ಒಳಗಡೆ ಮಾಡ್ಕೋಬೇಕಿತ್ತು. ಈಗ ಈ ವಿಚಾರ ರೋಡ್ಗೆ ಬಂದೈತೆ. ಏನು ರೋಡ್ಗೆ ಬಂದಿರೋ ವಿಚಾರ ಒಬ್ರುದಿಬ್ರುದಲ್ಲ ಇದು. ಎಲ್ಲರೂ ಸುಮಾರು 4 ತಿಂಗಳಿಂದಂದ್ರೆ ಈಗ 1 ತಿಂಗಳು ಸ್ಯಾಲರಿ ತಗೊಂಡ್ ನೀವು ಏನ್ ಮೇಂಟೈನ್ ಮಾಡ್ಬೇಕು. ಸ್ಕೂಲ್ ಮಕ್ಳದಾಗಿರ್ಬೋದು, ರೇಷನ್ದಾಗಿರ್ಬೋದು, ಏನ್ ಈ ರೇಟ್ ಅಲ್ಲಿ ಮತ್ತೆ ಸಂಬಳನೂ ಜಾಸ್ತಿ ಆಗಿಲ್ಲ. ತುಂಬಾ ವರ್ಷದಿಂದಾನು ಸಂಬಳ ಜಾಸ್ತಿ ಆಗಿಲ್ಲ ಅಂತಾನು ಹೇಳಿದ್ರು. ಸಿಕ್ಕಾಪಟ್ಟೆ ಸಮಸ್ಯೆಗಳು ನಿಮ್ದು ಏನೈತೆ. ಈ ತರ ಮಳೆ ಟೈಮಲ್ಲೂ ನೀವು ಇಷ್ಟೊಂದು ಹೋರಾಟ ಮಾಡ್ತಿದ್ದೀರಾ. ಯಾವಾಗ್ಲೂ ಈ ಹೋರಾಟಕ್ಕೆ ನಮ್ ಪೂರ್ತಿ ಅಜ್ಜು ಬ್ರದರ್ಸ್ ತಂಡ ನಿಮ್ ಜೊತೆ ಐತೆ. ಈಗ ನೆನ್ನೆ ಗೊತ್ತಾಗಿದ್ದು, ನೆನ್ನೆನೋ ಬೆಳಗ್ಗೆನೋ ಹೇಳಿರೋದು ಅಣ್ಣನ್ಗೆ, ನಾವ್ ಈ ತರ ಕೆಲ್ಸಕ್ಕೆ ಯಾವತ್ತೂ ನಮ್ ಟೀಮು ಮುಂದೆ ಬಂದು ಕೆಲಸ ಮಾಡ್ತಿದೆ. ಇಷ್ಟೇ ಅಲ್ಲ, ಇನ್ ಯಾರಿಗಾರ ಮನವಿ ಕೊಡೋದಾಗಿರ್ಲಿ, ನಮ್ ಕೈಲಿ ಏನಾಯ್ತಿದೆ, ನೀವ್ ಯಾರು ಒಂದ್ ಟೀಮ್ ಯಾರು ನೀವು ಅಧ್ಯಕ್ಷರಿದ್ದೀರಾ ಏನಿದ್ದೀರಾ ತಿಳಿಸಿ, ನಮ್ ಕೈಲಿ ಏನಾಯ್ತಿದೆ ನಾವು ಸಹಾಯ ಮಾಡಕ್ ರೆಡಿ ಇದೀವಿ. ಧನ್ಯವಾದಗಳು ಸರ್. ನಮಸ್ಕಾರ. ಅಜ್ಜು ಮತ್ತು ಬ್ರದರ್ಸ್ ಅವರ ಟೀಮ್ಗೆ ನಾನು ಸ್ವಾಗತ ಕೋರ್ತೇನೆ ಮತ್ತೆ ಅವ್ರಿಗೆ ತುಂಬ ಹೃದಯದಿಂದ ವಂದನೆಗಳನ್ನು ಹೇಳ್ತಿದ್ದೇನೆ. ಇಲ್ಲಿರುವಂತ ವಾರ್ಡ್ ನಂಬರ್ 9 ಕೆಸರೆಯ ಕಾರ್ಪೊರೇಟರ್ ಆದ ಸಮೀವುಲ್ಲಾ ರಿಜ್ವಾನ್ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತಾ, ಅವ್ರಿಗೆ ಈ ಸಮಯದಲ್ಲಿ ತುಂಬಾ ಹೃತ್ಪೂರ್ವಕವಾಗಿ, ಯಾಕಂದ್ರೆ ಈ ಮಧ್ಯಾಹ್ನದ ಊಟವನ್ನು ಅವರು ಎಲ್ಲ ನೊಂದ ಕಾರ್ಮಿಕರಿಗೆ ನೀಡ್ತಾ ಇದ್ದಾರೆ. ಅಜ್ಜು ಬ್ರದರ್ಸ್ ಮತ್ತು ಟೀಮು ಸುಮಾರು ಹಲವು ವರ್ಷಗಳಿಂದ ತಮ್ಮನ್ನೇ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಉದಾಹರಣೆಗೆ ಇದೊಂದು ನಮ್ಮ ಆಸ್ಪತ್ರೆಯಲ್ಲಿ, ಯಾಕಂದ್ರೆ ನಾವು ಅವ್ರಿಗೆ ಏನು ಹೇಳಿಲ್ಲ. ತಮ್ಮ ಮಾಧ್ಯಮ ಮಿತ್ರರಾದ KCN ಮತ್ತು ಮೈಸೂರು 21 ಅವರು ಅವ್ರ ಹತ್ರ ಹೇಳಿದಾಗ ಅವ್ರು ನೋಡಿ ನೆನ್ನೆ ಹೇಳಿದ್ದಾರೆ, ಇವತ್ತು ಊಟ ತಂದು ಹಂಚ್ತಾ ಇದ್ದಾರೆ. ದೇವರು ಅವ್ರಿಗೆ ಮತ್ತೆ ಅವರು ರಿಜ್ವಾನ್ ಅವರು ಸನ್ ಆಫ್ ಅಜ್ಜು ಅವ್ರ ಮಗರಿಗೆ ನಾನು ತುಂಬಾ ಚಿರಋಣಿಯಾಗಿರುತ್ತೇನೆ. ಮತ್ತು ಹಾಗೇನೆ ಇವತ್ತು ಈ ಹೋರಾಟದಲ್ಲಿ ಸಹ ಇವರು ಭಾಗಿಯಾಗಿದ್ದಾರೆ. ಭಾಗಿಯಾಗಿ ನಮ್ಮ ಸಂಗಡ ಹೋರಾಟದಲ್ಲಿ 1-4-5 ಮಾತನ್ನು ಅವರು ಹೇಳಿದ್ದಾರೆ. ಅದಕ್ಕೆ ನಾನು ಈ ಸಮಯದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. समीर सर, ओके सर, बहुत शुक्रिया सर, बहुत शुक्रिया समीर सर, हमारे साथ होने के लिए जरूर सर, बहुत शुक्रिया, थैंक यू सो मच. खाना नहीं, सबका भी हो जाते, बाद में कहेंगे. हमें फर्स्ट कॉल है तो उनको नहीं उन्होंने कॉल है, बाद में जाना अभी. शुक्रिया अभी. हाँ भी ओंदे भाई. ನಾನು ಅಜ್ಜು ಅಣ್ಣವರ ವಾರ್ಡ್ನವರು ಕೆಸರೆಯಿಂದ. ಆದ್ರೆ ಅಜ್ಜು ಅಣ್ಣವರು ಇದೇ ಮೊದಲನೇ ಬಾರಿ ಅಲ್ಲ, ಸುಮಾರು ಕಡೆ ಅವರು ಇದೇ ರೀತಿ ಸೇವೆಗಳು ಮಾಡ್ತಾ ಇರ್ತಾರೆ. ಎಲ್ಲ ದೇವಸ್ಥಾನಗಳು, ಚರ್ಚ್ಗಳು, ಬೇರೆ ಮಸೀದಿಗಳು ಎಲ್ಲ ರೀತಿಯವ್ರಿಗೂ ಸೇವೆ ನಿರಂತರ ನಡೀತಾನೆ ಇರುತ್ತೆ. ಆದ್ರೆ ಇವತ್ತು ನಮ್ಮ ಆಸ್ಪತ್ರೆಯಲ್ಲಿ ಈ ಉಪವಾಸ, ನಾವು ಈ ಬೆಳಗ್ಗೆಯಿಂದ ಉಪವಾಸ ಇರೋದ್ರಿಂದ ಅವ್ರಿಗೆ ಅನ್ನನ ಇವರು ನೀಡ್ತಾ ಇದ್ದಾರೆ. ಆದ್ರೂ ಸೇವೆ ಅವರು ಎಲ್ಲಾ ಕಡೆನೂ ಕೂಡ ಮಸೀದಿಗಳಲ್ಲಿ ಕೊನೆಯ ಶುಕ್ರವಾರ ದಿನ ಅವರು ನಿರಂತರವಾಗಿ ಊಟ ಉಪಚಾರಗಳನ್ನ ನಡೆಸ್ತಾನೆ ಇರ್ತಾರೆ. ಅವ್ರಿಗೆ ದೇವರು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಡ್ತೀನಿ ಅವ್ರ ಪರವಾಗಿ. ಅವರು ಸೇವೆ ನಿರಂತರವಾಗಿರ್ಬೇಕು. ಅವರು ನಮ್ಗೇನು ಬೆಂಬಲ ಕೊಡ್ತಾರೆ ಅದು ಕೂಡ ನಮ್ಮ ಆಸ್ಪತ್ರೆಯವ್ರಿಗೆ ಬೆಂಬಲ ಆಗಿರ್ತಾರೆ ಅಂತ ನಾನು ಅವ್ರ ಮುಖಾಂತರ ನಾನು ಕೇಳ್ಕೊಡ್ತೀನಿ. ಅವ್ರ ಜೊತೆ ಬಂದಿರೋ ಎಲ್ಲರಿಗೂ ಕೂಡ ನಾನು ವಂದನೆಗಳು ಸಲ್ಲಿಸ್ತಿದ್ದೀನಿ.